ಬಾಲಿವುಡ್ ನಟಿ ರಕುಲ್ ಪ್ರೀತ್ ಸಿಂಗ್ ಸಹೋದರ ಅರೆಸ್ಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಡ್ರಗ್ಸ್ ಪ್ರಕರಣದಲ್ಲಿ ಅಮನ್ ಪ್ರೀತ್ ಸಿಂಗ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಮಾದಕ ವಸ್ತು ಬಳಕೆ ಪ್ರಕರಣದಲ್ಲಿ ಪೊಲೀಸರು ದಾಳಿನ ನಡೆಸಿದ್ರು. ದಾಳಿ ವೇಳೆ ಅಮನ್ ಪ್ರೀತ್ ಸಿಂಗ್ ಆ ಮಾದಕ ವಸ್ತು ಜೊತೆಗೇನೆ ಸಿಕ್ಕಿ ಬಿದ್ದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಕೂಡ ನಿಮಗೆ ನೆನಪಿರಬಹುದು, ಬಾಲಿವುಡ್ನ ಅನೇಕ ನಟಿಯರು ಈ ಡ್ರಗ್ಸ್ ವಿಚಾರದಲ್ಲಿ ತನಿಖೆಯನ್ನು ಎದುರಿಸಿದ್ರು. ಸೊ ರಕುಲ್ ಪ್ರೀತ್ ಸಿಂಗ್ ಕೂಡ ತನಿಖೆಯನ್ನು ಎದುರಿಸಿದ್ರು. ಸೊ ಈಗ ಅವರ ಸಹೋದರ ಇದೇ ಡ್ರಗ್ಸ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಾದಕ ವಸ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆಸಿದ ಪೊಲೀಸರಿಗೆ ಈ ಅಮನ್ ಪ್ರೀತ್ ಸಿಂಗ್ ಸಿಕ್ಕಿ ಬಿದ್ದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಾಲಿವುಡ್ನಲ್ಲಿ ಡ್ರಗ್ಸ್ನ ಘಾಟು ಇನ್ನೂ ಕೂಡ ಜೋರಾಗೆ ಕೇಳಿಸ್ತಾ ಇದೆ, ಅಥವಾ ಇನ್ನೂ ಆ ಘಾಟಿನ ಗಮಲು ಕಡಿಮೆ ಆಗಿಲ್ಲ ಅನ್ನೋದು ಮತ್ತೊಂದು ಅರೆಸ್ಟ್ನ ಮೂಲಕ ಗೊತ್ತಾಗ್ತಾ ಇದೆ. ತೀರಾ ಇತ್ತೀಚೆಗಷ್ಟೇ ರಕುಲ್ ಪ್ರೀತ್ ಸಿಂಗ್ ತಮ್ಮ ಬಹುಕಾಲದ ಗೆಳೆಯನನ್ನು ವರಿಸಿದ್ರು. ಕೇವಲ ಹಿಂದಿ ಮಾತ್ರ ಅಲ್ಲ, ಹಿಂದಿ, ತೆಲುಗು, ತಮಿಳು, ಕನ್ನಡ ಚಿತ್ರರಂಗದಲ್ಲೂ ಕೂಡ ಈಕೆ ತನ್ನ ನಟನೆಯ ಮೂಲಕ ಛಾಪು ಮೂಡಿಸಿದ್ರು. ಇತ್ತೀಚೆಗೆ ಈ ಬಾಲಿವುಡ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದ್ರು. ಸೊ ಅವರ ಸಹೋದರ ಈಗ ಕಾನೂನು ಸಂಕಷ್ಟದಲ್ಲಿ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಸಿಲುಕೊಂಡಿರೋದು ಸಹೋದರಿಗೂ ಕೂಡ ಟೆನ್ಷನನ್ನು ತರಿಸ್ತಾ ಇದೆ. ಬಾಲಿವುಡ್ನ ಅನೇಕ ಸೆಲೆಬ್ರಿಟಿಗಳು ಇದೇ ಮಾದಕ ವ್ಯಸನಕ್ಕೆ ಬಲಿಯಾಗಿ ಅಥವಾ ಮಾದಕ ವ್ಯಸನಕ್ಕೆ ತುತ್ತಾಗಿ ಒಂದು ತನಿಖೆಯನ್ನು ಕೂಡ ಎದುರಿಸಿದ್ದಾರೆ. ಕೆಲವರು ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ. ಈಗ ಆ ಸಾಲಿಗೆ ಸೇರ್ತಾ ಇದ್ದಾರೆ ಅಮನ್ ಪ್ರೀತ್ ಸಿಂಗ್. ಅಮನ್ ಪ್ರೀತ್ ಸಿಂಗ್ಗೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗ್ತಾ ಇದೆ, ಮತ್ತು ಇಲ್ಲಿ NCB ಪೊಲೀಸರು ಯಾವ ರೀತಿ ತನಿಖೆಯನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಕುತೂಹಲ.